ವೆಲ್ಕಮ್ ಟು ರಚನಾ ಡಿಸೈನರ್ ಸ್ಟುಡಿಯೋ. ಇವಾಗ ನಾನು ತಾಂಜಾವೂರ್ ಬ್ಲೌಸ್ ಪೇಂಟಿಂಗ್ ವರ್ಕ್ಶಾಪ್ ಬಗ್ಗೆ ಹೇಳಲಿಕ್ಕಿದ್ದೇನೆ. ತಾಂಜಾವೂರ್ ಬ್ಲೌಸ್ ಪೇಂಟಿಂಗ್ ವರ್ಕ್ಶಾಪ್ ಅಂದ್ರೆ ಡೈರೆಕ್ಟ್ಲಿ ಬ್ಲೌಸ್ ನ ಮೇಲೆನೆ ನಾನು ನಿಮ್ಗೆ ಡಿಸೈನ್ ಅನ್ನ ಪೇಂಟಿಂಗ್ ಅನ್ನ ಮಾಡೋದನ್ನ ಒನ್ ಡೇ ವರ್ಕ್ಶಾಪ್ ಅಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನೋದು ತುಂಬಾ ದೊಡ್ಡ ಸಬ್ಜೆಕ್ಟ್. ಅದನ್ನ ಕಲೀಲಿಕ್ಕೆ 3 ತಿಂಗಳು ಮಿನಿಮಮ್ ಬೇಕಾಗ್ತದೆ. ಸೊ ಇಲ್ಲಿ ನಮ್ಗೆ ಈಗ ತಾಂಜಾವೂರ್ ಬ್ಲೌಸ್ ಪೇಂಟಿಂಗ್ ಅಂತ ಹೇಳಿದ್ರೆ ಅದ್ರಲ್ಲಿ ಇನ್ನೂ ಅಡಿಷನಲ್ ಏನಿರ್ತದೆ ಹೇಳಿದ್ರೆ ಗೋಲ್ಡ್ ವರ್ಕ್, 3D ವರ್ಕ್, ಕುಂದನ್ ಸ್ಟಿಚಿಂಗ್ ಇಂಥದ್ದು, ಮತ್ತೆ ಕಲರ್ ಪ್ಯಾಲೆಟ್ ನಿಜವಾಗಿ ಡಿಫ್ರೆಂಟ್ ಇರ್ತದೆ ತಾಂಜಾವೂರ್ ಪೇಂಟಿಂಗ್. ಇದ್ರ ಬಗ್ಗೆ ನಾನು ನಾಲೆಜ್ ಅನ್ನ ನಿಮ್ಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಸಹ 7 ಅವರ್ಸ್ ವರ್ಕ್ಶಾಪ್ ಅಲ್ಲಿ ಕೊಡ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದ್ರೆ ನಮ್ಗೆ ಹೆಚ್ಚಾಗಿ ವರ್ಕಿಂಗ್ ವುಮೆನ್ ಅವರು ಕೇಳ್ತಾ ಇದ್ದಾರೆ, ನಮ್ಗೆ ಡೈಲಿ ಕ್ಲಾಸ್ಗೆ ಬಂದು ಕಲೀಲಿಕ್ಕೆ ಆಗುದಿಲ್ಲ, ನಿಮ್ದು ಕೋರ್ಸ್ ಏನಾದ್ರೂ ವೀಕೆಂಡ್ ಅಲ್ಲಿ ಇಟ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ. ಅಥವಾ ಕೆಲವರು ವಿದ್ಯಾರ್ಥಿಗಳಿರ್ಬೋದು, ಗೃಹಿಣಿಯರಿರ್ಬೋದು, ಅವರಿಗೆ ಸಂಡೇ ಮಾತ್ರ ಫ್ರೀ ಇರೋದು ಅಂತ ಆದ್ರೆ ಖಂಡಿತ ಒನ್ ಡೇ ವರ್ಕ್ಶಾಪ್ ಅನ್ನ ಪ್ರಿಫರ್ ಮಾಡಬಹುದು. ಇದರಲ್ಲಿ ನಾನು ಡೈರೆಕ್ಟ್ ಒಂದು ಬ್ಲೌಸಿನ ಮೇಲೆನೆ ನಿಮ್ಗೆ ಬ್ಲೌಸ್ ಮಾರ್ಕಿಂಗ್ ಹೇಳಿಕೊಡ್ತೇನೆ, ಡಿಸೈನ್ ಅನ್ನ ಟ್ರೇಸ್ ಮಾಡೋದು ಹೇಗೆ, ಹಾಗೂ ಕೆಲವೊಂದು ಟೆಕ್ನಿಕ್ಸ್ ಗಳಿದಾವೆ ಅದನ್ನ ಹೇಳಿಕೊಡ್ತೇನೆ. ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಪ್ಯಾರೆಟ್ ಇದೆ. ಪ್ಯಾರೆಟ್ ಇದು ಪೇಂಟಿಂಗ್ ಹಾಗೂ ಪ್ಯಾರೆಟ್ ನದು ಕಲರ್ ಕಾಂಬಿನೇಷನ್ ಗಳು ಬೇರೆ ಇರ್ತದೆ. ಇದು ಒಂದು ಪಿಕಾಕಿನದು ಕಲರ್ ಕಾಂಬಿನೇಷನ್ ಗಳಿರ್ಬೋದು, ಅದನ್ನು ಮಾಡಿದ ರೀತಿ ಇರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್. ಆದ್ರೆ ನನ್ನ ಕ್ಲಾಸಿಗೆ ನೀವು ಬಂದಾಗ ನಾನು ಇದನ್ನೆಲ್ಲ ನಿಮ್ಗೆ ನೋಟ್ಸ್ ಅಲ್ಲಿ ಬರೆಸ್ತೇನೆ. ಸೊ ನಿಮ್ಗೆ ಯಾವುದೇ ಬರ್ಡ್ ಅಥವಾ ಎನಿಮಲ್ ಬಂದಾಗ ಪೇಂಟಿಂಗ್ ಅನ್ನ ಮುಂದೆ ಇದೇ ಟೆಕ್ನಿಕ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಬರೆಸ್ತೇನೆ. ಅದನ್ನ ಯೂಸ್ ಮಾಡಿ ನೀವು ಬೇರೆದನ್ನ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಗೋಲ್ಡ್ ವರ್ಕ್ ಅನ್ನೋದು ಸ್ಪೆಷಲ್ ಪಾರ್ಟ್, ಮತ್ತೆ ಶೇಡಿಂಗ್ ಅನ್ನೋದು ಕೂಡ ನಾನು ಕ್ಲಾಸ್ ಅಲ್ಲಿ ಕಲಿಸ್ತೇನೆ. ಸೊ ಎಷ್ಟು ಲೇಯರ್ ಪೇಂಟ್ ಕೊಡ್ಬೇಕು, ಯಾವ ತರ ಕೊಡ್ಬೇಕು, ಶೇಡಿಂಗ್ ಯಾವ ತರ ಮಾಡ್ಬೇಕು, ಯಾವ ಕಲರ್ ಕಾಂಬಿನೇಷನ್ ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ವರ್ಕ್ಶಾಪ್ ಅಲ್ಲಿ ನೀವು ಕಲಿತೀರಾ. ಮತ್ತೆ ಪೇಂಟಿಂಗ್ ಅನ್ನ ಪ್ರತಿಯೊಬ್ರು ಎಂಜಾಯ್ ಮಾಡ್ತಾರೆ. ಲೇಯರ್ಸ್ ಡ್ರೈ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ. ಸೊ ನಮ್ಗೆ ಒಂದು ವರ್ಕ್ಶಾಪ್ ಅಲ್ಲಿ 10 ಇಂಚ್ ಇದು ಒಂದು ಚಿತ್ರವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದೆ. ಸೇಮ್ ಥಿಯರಿನ ಯೂಸ್ ಮಾಡಿ ಬಾಕಿ ಪೋರ್ಷನ್ ಅನ್ನ ಸ್ಟೂಡೆಂಟ್ಸ್ ಅವರೇ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಏನೇ ಡೌಟ್ ಇದ್ರು ಗ್ರೂಪ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇವೆ, ಡೌಟ್ಸ್ ಅನ್ನ ಕೇಳಬಹುದು. ಸೊ ಇದು ಬೇಸಿಕ್ ಸ್ಕಿಲ್ಸ್ ಗಳನ್ನ, ಬೇಸಿಕ್ ನಾಲೆಜ್ ಅನ್ನ ತಾಂಜಾವೂರ್ ಬ್ಲೌಸ್ ಪೇಂಟಿಂಗ್ ಇದು ನಾನು ಇಷ್ಟು ಮಾಡಿಸ್ತಾ ಇದ್ದೇನೆ ವರ್ಕ್ಶಾಪ್ ಅಲ್ಲಿ. ಸೊ ಇಂಟ್ರೆಸ್ಟ್ ಇದ್ದವರು ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಹಾಲ್ ಬುಕಿಂಗ್ ಮಾಡ್ಲಿಕ್ಕೆ ಇರ್ತದೆ, ಫುಡ್ ಅರೇಂಜ್ ಮಾಡ್ಲಿಕ್ಕೆ ಇರ್ತದೆ, ಸರ್ಟಿಫಿಕೇಟ್ ಮತ್ತೆ ಮೆಟೀರಿಯಲ್ ಗಳನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ನೀವು ಎಣಿಸಬಹುದು ಇದು ಫೀಸ್ ಜಾಸ್ತಿ ಆಯ್ತು ಹಾಗೆ ಆಯ್ತು ಅಂತ. ಬಟ್ ಇದರಲ್ಲಿ ನಿಮ್ಗೆ ಮೆಟೀರಿಯಲ್ಸ್ ಇದು ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ ಕೋರ್ಸ್ ಅಲ್ಲಿ. ನನಗೆ ಮೆಟೀರಿಯಲ್ ಹುಡುಕಿಕೊಂಡು 2-3 ಕಡೆ ಹೋಗ್ಬೇಕಾಗಿಲ್ಲ, ನಾನು ತಂದು ಕೊಡ್ತಾ ಇದ್ದೇನೆ. ಸೊ ಇನ್ಕ್ಲೂಡಿಂಗ್ ಮೆಟೀರಿಯಲ್ ಈ ಕ್ಲಾಸ್ ಇರೋದು, ಊಟ ಕೂಡ ಫ್ರೀ ಸಿಗ್ತಾ ಇದೆ, ಸರ್ಟಿಫಿಕೇಟ್ ಸಿಗ್ತಾ ಇದೆ. ಸೊ ಆಫ್ಲೈನ್ ಇದು ತಾಂಜಾವೂರ್ ವರ್ಕ್ಶಾಪ್ ಗೆ ಬರುವವರು ದಿಸ್ ಇಸ್ ಅ ವರ್ತ್ ಕೋರ್ಸ್. ಯಾಕಂದ್ರೆ ನೀವು ತಿಂಗಳಾನ್ಗಟ್ಲೆ ಕೆಲವು ಕಡೆ ಕಲ್ತ್ರು ನಿಮ್ಗೆ ಇಷ್ಟು ನಾಲೆಜ್ ಸಿಗೋದಿಲ್ಲ, ಇಷ್ಟೆಲ್ಲ ಡೀಟೇಲ್ ಆಗಿ ಎಲ್ಲ ಸೀಕ್ರೆಟ್ಸ್ ಅನ್ನ ಹೇಳಿಕೊಡೋದಿಲ್ಲ. ಸೊ ಐ ವಿಲ್ ಟೀಚ್ ಯು. ನೀವು ಬಿಸ್ನೆಸ್ ತೆಗೆಯುವ ರೀತಿಯಲ್ಲೇ ನಾನು ಟ್ರೈನ್ ಅಪ್ ಮಾಡಿ ನಿಮ್ಮನ್ನ ಕಳಿಸ್ತೇನೆ. ಸೊ ನಿಮ್ಗೆ ನಿಮ್ಮ ಬ್ಲೌಸ್ ಗಳನ್ನ ಮಾಡ್ಲಿಕ್ಕೆ ನೀವು ಜಾಯಿನ್ ಆಗ್ಬೋದು, ಅಥವಾ ಅದು ಆರ್ಡರ್ಸ್ ಅನ್ನ ತಗೊಳ್ಳಿಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು.